ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿಗೆಲ್ಲ ಲೈಫ್ ಸ್ಟೈಲ್ ಬಗ್ಗೆ, ಹೆಲ್ತ್ ಟಿಪ್ಸ್ ಬಗ್ಗೆ, ಸ್ಕಿನ್ ಕೇರ್ ಬಗ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲ್ಗಡೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ನೀವೇ ನೋಡ್ಬೋದು. ಇವತ್ತಿನ ಟಾಪಿಕ್ ಬಂದು ಮೆಮೊರಿ ಪವರ್ ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ಜಸ್ಟ್ ಒಂದೇ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ ಎಲ್ಲ ಏಜ್, ಒಂದು ವಯಸ್ಸಾಗಿರೋರು ಇರ್ಬೋದು, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕನು ಒಂದೇ ಒಂದು ಟ್ರಿಕ್ಸ್ ನ ಯೂಸ್ ಮಾಡಿ ನಿಮ್ಮ ಮೆಮೊರಿ ಪವರ್ನ ಹೇಗೆಲ್ಲ ಇಂಪ್ರೂವ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲೈಫ್ ಸ್ಟೈಲ್ ಆಕ್ಟಿವಿಟೀಸ್ ಬಗ್ಗೆ ಫಸ್ಟ್ ಮಾತಾಡ್ಬಿಡ್ತೀನಿ. ಈಗಿಂದ ಸಿಚುಯೇಷನ್ ಅಲ್ಲಿ, ಈಗಿಂದ ಲೈಫ್ ಸ್ಟೈಲ್ ಅಲ್ಲಿ ಎಷ್ಟೋ ಜನ ತುಂಬಾ ಡಯಟ್ ಮಾಡದೇನೆ ಇರ್ತಾರೆ. ಎಷ್ಟೋ ಜನ, ಕೆಲವರು ಡಯಟ್ ಮಾಡ್ತಾರೆ, ಇನ್ ಕೆಲವರು ಡಯಟೇ ಮಾಡೋದಿಲ್ಲ. ಆಮೇಲೆ ತುಂಬಾ ಕೆಲಸ ಮಾಡ್ತಾರೆ, ತುಂಬಾ ಸ್ಟ್ರೆಸ್ ತಗೊಳ್ತಾರೆ, ಆಮೇಲೆ ನಿದ್ದೆನೆ ಮಾಡೋದಿಲ್ಲ, ತುಂಬಾ ಕಮ್ಮಿ ಟೈಮ್ ಅಲ್ಲಿ ನಿದ್ದೆ ಮಾಡ್ತಾರೆ. ಮತ್ತೆ ಆಲ್ಕೋಹಾಲ್ ಎಡಿಕ್ಟ್ ಆಗಿರೋರು, ತುಂಬಾ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದ್ರಿಂದ, ಆಮೇಲೆ ಟ್ಯಾಬ್ಲೆಟ್ಸ್ ಗಳು ತಗೊಳ್ಳೋದು, ಏನಾದ್ರೂ ಒಂದ್ ಸ್ವಲ್ಪ ತಲೆನೋವು, ಮೈಕೈ ನೋವು ಅಂದ್ರೆ ತುಂಬಾ ಕೆಲವರು ಮೆಡಿಸಿನ್ ನ ತಗೋತಾ ಇರ್ತಾರೆ. ಮೆಮೊರಿ ಪವರ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಹುಷಾರಿಲ್ದೆ ಇರೋರ್ಗೆ, ಹೆಲ್ತ್ ಇಶ್ಯೂಸ್ ಇರೋರ್ಗುನು ನಾವು ಮೆಮೊರಿ ಪವರ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಒಂದು ಥೈರಾಯ್ಡ್ ಇರೋದ್ರಿಂದ ಇರ್ಬೋದು, ಅವರು ಅಷ್ಟೇ ಸಪ್ಲಿಮೆಂಟರಿ ತಗೊಳ್ತಾ ಇರ್ತಾರೆ, ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅವಾಗ ಬರ್ತಾ ಇರುತ್ತೆ. ಅವಾಗೂ ಬ್ರೈನ್ ಸ್ಟ್ರೆಸ್ ಆಗ್ತಾ ಇರುತ್ತೆ, ಅದರಿಂದನೂ ಮೆಮೊರಿ ಪವರ್ ಕಮ್ಮಿ ಆಗ್ತಾ ಬರುತ್ತೆ. ಮತ್ತೆ ಸ್ಟ್ರೋಕ್ ಆಗಿರೋರ್ಗೆ ಇರ್ಬೋದು, ತುಂಬಾ ಡಿಪ್ರೆಷನ್ಗೆ ಹೋಗೋದು, ಮತ್ತೆ ಕೆಲ್ಸದ ಒತ್ತಡ, ತುಂಬಾ ಏನೋ ಒಂಥರ ಮಾನಸಿಕವಾಗಿ ಕುಗ್ಗೋ ತರ ಇರ್ಬೋದು. ಆಮೇಲೆ ಯಾರ ಹತ್ರನು ಕೆಲವೊಂದು ಶೇರ್ ಮಾಡದೇ ಇರೋದು, ಹೊರ್ಗಡೆ ಒಂದು ವಾತಾವರಣ, ನಮ್ದು ಗಾಳಿ ಬೆಳಕು ಏನಿದೆ ಅದನ್ನ ತಗೊಳ್ದೇ ಇರೋದು, ಅದರಿಂದನೂ ನಮ್ಮ ಮೆಮೊರಿ ಪವರ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಏಜ್ ಇರೋರ್ಗು ಅಷ್ಟೇ, ಏಜ್ ಆಗ್ತಾ ಇರೋರ್ಗೆ, ಕೆಲವ್ರಿಗೂ ವಯಸ್ಸಾಗ್ತಾ ಇರೋರ್ಗು ಮೆಮೊರಿ ಲಾಸ್ ಆಗೋ ಕಮ್ಮಿ ಇರುತ್ತೆ. ನಾವೇನಾದ್ರು ಒಂದಲ್ಲಿ ವಸ್ತು ಇಟ್ಟಿರ್ತೀವಿ ಅಂದ್ರೆ ಅದ್ ನಮಗೆ ಮತ್ತೆ ಹೋಗ್ಬಿಡುತ್ತೆ. ನಾವ್ ಎಲ್ಲಿ ಇಟ್ಟಿದೀವಿ ಅಂತ ಅದನ್ನ ಮತ್ತೊಂದು 5-6 ಸತಿ ಹುಡುಕ್ಬಿಡ್ತೀವಿ. ಏನಾದ್ರು ಒಂದು ಅಂಗಡಿಗೆ ಏನಾದ್ರು ಒಂದು ಒಬ್ರು ತಗೊಬನ್ನಿ ಅಂತ ಏನಾದ್ರು ಹೇಳಿ ಕಳ್ಸಿದ್ರೆ ಅದನ್ನ ನಾವು ಹೋಗೋಷ್ಟೊತ್ತಿಗೆ ನಾವು ಆಲ್ರೆಡಿ ಅಲ್ಲಿ ಮತ್ತೆ ಬಿಟ್ಟಿರ್ತೀವಿ. ಏನ್ ತಗೊಂಡ್ರು ಅಂತ ಅಲ್ಲಿ ನೆನಪಾಗಲ್ಲ, ಮತ್ತೆ ವಾಪಸ್ ಬಂದ್ ಮತ್ತೆ ಕೇಳ್ಕೊಂಡು ಮತ್ತೆ ಹೋಗೋಂತಾರು ಅಂತವ್ರು ಇರ್ತಾರೆ. ಅದೆಲ್ಲ ನಿಮಗೆ ಇಂಪ್ರೂವ್ ಆಗ್ಬೇಕು ಮೆಮೊರೀಸ್. ಮಕ್ಕಳಿಗೆ ಎಕ್ಸಾಮ್ ಹಾಲ್ ಅಲ್ಲಿ ಏನಂದ್ರೆ ಎಕ್ಸಾಮ್ ನಡೀತಿದೆ ಅಂತ ಅಂದಾಗ, ಈಗ ನೆಕ್ಸ್ಟ್ ಡೇ ನಮಗೆ ಎಕ್ಸಾಮ್ ಇರುತ್ತೆ. ಇವತ್ತು ನಾವು ಪ್ರಿಪೇರ್ ಆಗ್ತಾ ಇದೀವಿ ಅಂತಂದ್ರೆ ಇವಾಗ ಚೆನ್ನಾಗಿ ಎಲ್ಲ ಪ್ರಿಪೇರ್ ಆಗಿರ್ತಾರೆ ಮನೆಯಲ್ಲಿ. ಸ್ಕೂಲಿಗೆ ಹೋಗಿ ಎಕ್ಸಾಮ್ ನಮ್ಗೆ ಶೀಟ್ ನೋಡಿದ ತಕ್ಷಣ ನಾವ್ ಏನೇನ್ ಓದಿರ್ತೀವಿ ಎಲ್ಲದನ್ನು ನಮಗೆ ಮರ್ತೋಗುತ್ತೆ. ಯಾಕೆ ಅಂತಂದ್ರೆ ಅವ್ರಿಗೆ ಮೈಂಡ್ ಫುಲ್ ಏನಾಗತ್ತೆ ಅಂತಂದ್ರೆ ಟೆನ್ಷನ್ ಆಗ್ಬಿಡುತ್ತೆ. ಏನ್ ಬರೀತೀನೋ, ಏನ್ ಕ್ವಶನ್ ಕೊಡ್ತಾರೋ ಏನೋ, ನಾವು ಪಾಸ್ ಆಗ್ತೀವೋ ಇಲ್ವೋ, ನಮ್ ರಿಸಲ್ಟ್ ಹೇಗ್ ಬರುತ್ತೆ, ಫುಲ್ ಸ್ಟ್ರೆಸ್ ಆಗ್ಬಿಡ್ತಾರೆ. ಸ್ಟ್ರೆಸ್ ಇಂದನೂ ನಮಗೆ ಮೆಮೊರಿ ಪವರ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಚೆನ್ನಾಗಿ ನೀಟಾಗಿ ನೀರ್ ಕುಡಿದೇ ಇರೋದು. ಯಾವತ್ತು ನಾವು ಸ್ಕಿನ್ ಮತ್ತೆ ಕೂದಲು, ನಮ್ಮ ಬಾಡಿನ ನಾವು ಎಷ್ಟು ಹೈಡ್ರೇಟ್ ಆಗಿ ಇಟ್ಕೋತೀವೋ, ಬ್ರೈನು ಅಷ್ಟೇ, ಬ್ರೈನು ನಾವು ಹೈಡ್ರೇಟ್ ಆಗಿ ಇಟ್ಕೊಂಡಿರ್ಬೇಕು. ಅದು ನಮಗೆ ಇಂಪ್ರೂವ್ ಮಾಡೋದಕ್ಕೆ ಒಂದು ಹೆಲ್ಪ್ ಆಗತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಅದು ಒಂದು ಟ್ರಿಕ್ಸ್ ಏನಪ್ಪಾ ಅಂತಂದ್ರೆ, ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ನೀವ್ ಏನೇನೆಲ್ಲ ಮಾಡಿರ್ತೀರಾ, ನೀವ್ ಯಾರನ್ನಾರು ಫ್ರೆಂಡ್ಸ್ ಮೀಟ್ ಮಾಡೋದಾಗಿದ್ರೆ, ಫ್ರೆಂಡ್ಸ್ ಮೀಟ್ ಮಾಡಿರೋ ಪ್ಲೇಸ್ ಆಗಿರ್ಬೋದು, ನೀವೇನಾದ್ರೂ ಹೋಟೆಲ್ಗೆ ಹೋಗಿದ್ರೆ ಅಥವಾ ಯಾವ್ದಾದ್ರು ಸ್ಟ್ರೀಟ್ ಹತ್ರ ಎಲ್ಲಾದ್ರೂ ಮೀಟ್ ಆಗಿದ್ರೆ ಆ ಸ್ಟ್ರೀಟ್ ನೇಮ್ ಆಗಿರ್ಬೋದು, ಆ ಹೋಟೆಲ್ ರೆಸ್ಟೋರೆಂಟ್ ಅದೊಂದು ಏನ್ ಬೋರ್ಡ್ ಹಾಕಿದ್ರು, ಆಮೇಲೆ ನೀವ್ ಯಾವ ಕಲರ್ ನೋಡಿದ್ರಿ, ಅವ್ರ ಏನ್ ಕೈಗೆ ವಾಚ್ ಕಟ್ಟಿದ್ರೋ ಇಲ್ವೋ, ಅವ್ರ ಫೋನಲ್ಲಿ ಬರೋ ರಿಂಗ್ ಟೋನ್ ಯಾವ್ದು ರಿಂಗ್ ಟೋನ್ ಇತ್ತು, ನೆಕ್ಸ್ಟ್ ನೀವ್ ಯಾವ ಡ್ರೆಸ್ ಹಾಕೊಂಡಿದ್ರಿ, ಅವ್ರ ಯಾವ ಡ್ರೆಸ್ ಹಾಕೊಂಡಿದ್ರು, ಆಮೇಲೆ ನೀವ್ ಎಲ್ಲೆಲ್ಲಿ ಹೋದ್ರಿ, ಎಲ್ಲೆಲ್ಲಿ ಬಂದ್ರಿ, ಅದೆಲ್ಲದು ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಇರೋರಾದ್ರೆ ನೀವ್ ಏನೇನೆಲ್ಲ ಕೆಲಸ ಮಾಡಿದ್ರಿ, ನೀವ್ ಸ್ಕಿನ್ ಕೇರ್ ಮಾಡ್ಕೊಂಡಿರೋದಾಗಿರ್ಬೋದು, ನೀವು ಹೇರ್ ಕೇರ್ ಆಗಿರ್ಬೋದು, ನೀವು ಅಡ್ಗೆ ಮಾಡಿರೋದಾಗಿರ್ಬೋದು, ನಿಮ್ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಇದೆಲ್ಲದು ನೀವು ರೀಸೈಕ್ಲಿಂಗ್ ಮಾಡ್ಕೋಬೇಕು. ಬೆಳಗಿಂದ ಸಂಜೆವರೆಗೂ ನೀವ್ ಯಾವಾಗ ರಾತ್ರಿ ಮಲ್ಕೋತೀರಾ, ಬೆಡ್ಡಿಗೆ ಹೋಗಕ್ಕಿಂತ ಮುಂಚೆ, ನೀವ್ ಏನೇನೆಲ್ಲ ಮಾಡಿದ್ರಿ ಅದೆಲ್ಲ ರೀಸೈಕ್ಲಿಂಗ್ ಮಾಡ್ಬೇಕು. ಈ ಒಂದು ಟಿಪ್ಸ್ ನ ವಯಸ್ಸಾಗಿರೋರು ಯೂಸ್ ಮಾಡ್ಬೋದು, ಯೂತ್ ಅವರು ಯೂಸ್ ಮಾಡ್ಬೋದು. ಈ ಸಣ್ಣ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಈಗಿಂದ ಜನರೇಷನ್ ಏನು ಅಂತಂದ್ರೆ ಮಕ್ಕಳಿಗೆ ಹೊರ್ಗಡೆ ಫುಡ್ ತಗೊಬಂದ್ ಕೊಟ್ಬಿಡೋದು, ಮನೇಲಿ ಒಳ್ಳೆ ಮಿನರಲ್ಸ್ ಊಟ ಮಾಡ್ಸೋದಿಲ್ಲ. ಅದ್ರ ಜೊತೆಲಿ ಪೇರೆಂಟ್ಸ್ ಗಳು ಅವ್ರವ್ರ ಕೆಲ್ಸದಲ್ಲಿ ಇಬ್ರು
ತಂದೆ ತಾಯಿಗಳು ಬ್ಯುಸಿ ಆಗ್ಬಿಡ್ತಾರೆ, ಮಕ್ಕಳ ಜೊತೆಲಿ ನೀಟಾಗಿ ಟೈಮ್ ನ ಸ್ಪೆಂಡ್ ಮಾಡೋದಿಲ್ಲ. ಅವರು ಸ್ಕೂಲಲ್ಲಿ ಏನೇನೆಲ್ಲ ಆಟ ಆಡಿದ್ರು, ಏನ್ ಊಟ ಮಾಡಿದ್ರು, ನಿಮ್ ಫ್ರೆಂಡ್ಸ್ ಲಂಚ್ ಬಾಕ್ಸ್ ಅಲ್ಲಿ ಇವತ್ತು ಏನ್ ಊಟ ತಂದಿದ್ದ, ಏನೇನೆಲ್ಲ ಮಾತಾಡಿದ್ರಿ, ನಿಮ್ ಬೆಸ್ಟ್ ಫ್ರೆಂಡ್ ಯಾರು, ನಿಮ್ಮ ಬೆಸ್ಟ್ ಟೀಚರ್, ನಿಮ್ ಫೇವ್ರೆಟ್ ಟೀಚರ್ ಇವತ್ತು ಯಾವ ಲೆಸನ್ ತಗೊಂಡ್ರು, ಅವ್ರು ಏನೇನೆಲ್ಲ ಲೆಸನ್ ಹೇಳ್ಕೊಟ್ರು, ಅದನ್ನೆಲ್ಲ ಸ್ವಲ್ಪ ಪೇರೆಂಟ್ಸ್ ಗಳು ಮಕ್ಳ ಹತ್ರ ಕೇಳ್ಬೇಕು. ಅವಾಗ ಅವ್ರು ಏನಾಗತ್ತೆ ಅಂತಂದ್ರೆ ಬ್ರೈನ್ ಆಕ್ಟಿವಿಟಿನ ಶುರು ಮಾಡತ್ತೆ. ಅವ್ರು ಯೋಚನೆ ಮಾಡಕ್ ಶುರು ಮಾಡಿದಾಗ ಅವ್ರು ಬೆಳಗಿಂದ ಸ್ಕೂಲಿಗೆ ಹೋಗ್ದಾಗಿಂದನು ಎದ್ದಾಗಿಂದನು ಸ್ಕೂಲಲ್ಲಿ ಏನೇನ್ ಮಾಡಿದ್ರು, ಎದ್ದಾಗೆಲ್ಲ ಏನೇನ್ ಮಾಡಿದ್ರು, ಸ್ಕೂಲಿಂದ ಬಂದ ಮೇಲೂ ಏನೇನಿಲ್ಲ ಮಾಡಿದ್ರು ಅದೆಲ್ಲದು ನೀವು ಪೇರೆಂಟ್ಸ್ ಗಳು ಕೇಳ್ಬೇಕು ಅವ್ರ ಮಕ್ಳ ಹತ್ರ. ಕೇಳಿದಾಗ ಅವರು ಎಲ್ಲ ರೀಕಾಲ್ ಮಾಡ್ಕೋಬೇಕಾದ್ರೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. 100ಗೆ 200% ಇದ್ದೇ ಇರುತ್ತೆ ಗೈಸ್. ನೀವೆಲ್ಲರೂ ಈ ಟ್ರಿಕ್ಸ್ ನ ಯೂಸ್ ಮಾಡ್ಬೋದು. ಮತ್ತೆ ಈ ಮೆಮೊರಿ ಪವರ್ ಇಂಪ್ರೂವ್ ಆಗೋದ್ರಿಂದ ಮಕ್ಕಳಿಗೆ ಎಕ್ಸಾಮ್ ಹಾಲ್ ಅಲ್ಲಿ ಆ ಒಂದು ಟೆನ್ಷನ್ ಮಾಡ್ಕೊಳ್ತಾರಲ್ಲ, ಆ ಟೆನ್ಷನ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಅವರು ಏನೇನೆಲ್ಲ ಓದಿರ್ತಾರೆ ಆ ಓದಿರೋದು ಚೆನ್ನಾಗಿ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ. ಆಮೇಲೆ ನೆಕ್ಸ್ಟ್ ಅವ್ರ ಬಾಡಿ ಯಾವಾಗ್ಲೂ ಆಕ್ಟಿವ್ ಆಗಿ ಇಡೋದಕ್ಕೆ ಟ್ರೈ ಮಾಡಿ. ಹೊರಗಡೆ ಓಡಾಡ್ಸೋದಾಗಿರ್ಬೋದು, ಮತ್ತೆ ನ್ಯಾಚುರಲ್ ಆಯಿಲ್ ಅವ್ರಿಗೆ ಕೊಡಿ. ಏನು ಅಂದ್ರೆ ಒಮೆಗಾ 3 ಮತ್ತೆ ಫಿಶ್ ಆಯಿಲ್ ಆಗಿರ್ಬೋದು. ನೆಕ್ಸ್ಟ್ ಇದೆಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಅಬ್ಸರ್ವೇಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅವ್ರು ಅದನ್ನೇ ಆ ಲೈಫ್ ಸ್ಟೈಲ್ ಅಲ್ಲಿ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತಾರೆ. ನಾವೆಲ್ಲ ಏನೇನೆಲ್ಲ ಹೇಳ್ಕೊಡ್ತಾ ಹೋಗ್ತೀವಿ ಮಕ್ಳಿಗೆ, ಅವ್ರ ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ನಮ್ಮಮ್ಮ ಹಿಂಗ್ ಚಿಕ್ಕದ್ರಲ್ಲ ಹಿಂಗ್ ಹೇಳ್ಕೊಡ್ತಾ ಇದ್ರು, ಅವರು ಹಿಂಗಂದ್ರೆ ಇದಾದ್ರೆ ಇದನ್ನ ಏನಾದ್ರು ಇವಾಗ ಇದೊಂದು ಪೆನ್, ಈ ಪೆನ್ ನ ಒಂದು ಕ್ಯಾಪ್ ಹಿಂಗ್ ತೆಗಿಯೋದಾಗಿರ್ಬೋದು, ಹಾಕೋದಾಗಿರ್ಬೋದು, ಹಿಂಗ್ ಬರೆಯೋದಾಗಿರ್ಬೋದು, ಇದು ಮೂವ್ಮೆಂಟ್ ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರೆ ಅದನ್ನೆಲ್ಲ ನಾವು ಹೇಳ್ಕೊಟ್ರೆ ಅದು ನಮ್ಗೆ ಬ್ರೈನ್ ಫಂಕ್ಷನ್ ಗೆ ತುಂಬಾ ಇಂಪ್ರೂವ್ ಆಗುತ್ತೆ. ಆಮೇಲೆ ಸ್ಟ್ರೆಸ್ ನ ಆದಷ್ಟು ಮಕ್ಳಿಗೆ ಸ್ಟ್ರೆಸ್ ಕೊಡೋದನ್ನ ಕಮ್ಮಿ ಮಾಡಿ. ಯಾವಾಗ್ಲೂ ಓದು ಅಂತ ಪ್ರೆಷರು ಹಾಕ್ಬೇಡಿ. ಅವ್ರಿಗೆ ಓದಕ್ ಒಂದು ಟೈಮಿಂಗ್ಸ್ ಇಡಿ, ಆಟ ಆಡಕ್ ಒಂದು ಟೈಮಿಂಗ್ಸ್ ಇಡಿ, ಫುಡ್ ತಿನ್ನೋದಕ್ಕೆ ಒಂದು ಟೈಮಿಂಗ್ಸ್ ಇಡಿ. ಯಾವಾಗ್ಲೂ ಮಕ್ಳನ್ನ ನೀನ್ ಓದ್ಲೇಬೇಕು, ನೀನ್ ಇಷ್ಟೇ ರ್ಯಾಂಕ್ ಬರ್ಬೇಕು, ನೀನ್ ಕ್ಲಾಸ್ ಅಲ್ಲಿ ರ್ಯಾಂಕ್ ಬಂದ್ರೆ ಮಾತ್ರ ನಿನಗೆ ಅದ್ ಕೊಡ್ಸ್ತೀನಿ ಇದ್ ಕೊಡ್ಸ್ತೀನಿ ಅಂತ ಪೇರೆಂಟ್ಸ್ ಗಳು ಎಷ್ಟೋ ಜನ ಮಾಡ್ತಾರೆ. ಬಟ್ ಅದನ್ನ ಖಂಡಿತ ಮಾಡ್ಬೇಡಿ. ಅದು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ನಾವೇ ಸ್ಟ್ರೆಸ್ ಕೊಟ್ಟಂಗ ಆಗುತ್ತೆ. ಅವ್ರು ಹಿಂಸೆ ಪಟ್ಟು ಓದ್ತಾರೆ, ಖುಷಿಯಿಂದ ಓದಲ್ಲ. ಅದು ಬ್ರೈನಿಗೆ ತುಂಬಾ ಸ್ಟ್ರೆಸ್ ಕೊಟ್ಟಂಗ ಆಗುತ್ತೆ. ಮತ್ತೆ ಮಕ್ಕಳಿಗೆ ಚೆನ್ನಾಗಿ ಮಲಗಿಸಿ, ಫೋನ್ ಕೊಟ್ಟು ನೀವು ಆಟ ಆಡ್ಸಿ, ಫೋನಲ್ಲೇ ನೋಡ್ಕೊಂಡು ಊಟ ಮಾಡಿಸಿ ಮಾಡೋದ್ಕಿಂತ ಆದಷ್ಟು ಸ್ವಲ್ಪ ಫ್ರೀ ಟೈಮ್ ಅಲ್ಲಿ ಮಕ್ಕಳಿಗೆ ಚೆನ್ನಾಗಿ ಮಲಗಿಸಿ. ಆದಷ್ಟು ಒಂದು 8 hours 6 hours ಆದ್ರೂ ನೀವು ಅಟ್ಲೀಸ್ಟ್ ಮಲಗಿಸಿ, ನೀವು ಮಲ್ಕೊಳ್ಳಿ ಅದ್ರ ಜೊತೆಗೆ. ಈ ಟ್ರಿಕ್ಸ್ ಎಲ್ಲರಿಗೂ ಯೂಸ್ ಆಗುತ್ತೆ ಗೈಸ್. ಈ ಟ್ರಿಕ್ಸ್ ನ ನೀವು ಕಂಟಿನ್ಯೂಸ್ ಆಗಿ 3 ತಿಂಗಳು ಬಿಡ್ದಂಗೆ ಮಾಡಿದ್ರೆ ಮೆಮೊರಿ ಪವರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸಣ್ಣ ಬೇಬಿಗಳಿಗೂ ಮಕ್ಳಿಗೂ ಅಷ್ಟೇ ನಾವ್ ಹೆಂಗೆ ಕಲರ್ ಬಣ್ಣ ಮತ್ತೆ ಟಚ್ ನೋಡಿ ಹೆಂಗೆ ಅವರು ಗೊತ್ತಾಗುತ್ತೋ ಸೇಮ್ ಅದೇ ತರ ಇದೊಂದು ಟ್ರಿಕ್ಸ್ ನ ಯೂಸ್ ಮಾಡಿ. ನೆಕ್ಸ್ಟ್ ನನಗೆ ಕಮೆಂಟ್ ಅಲ್ಲಿ ಮೆಮೊರಿ ಪವರ್ ನಿಮಗೆ ಅದು ನಾನು ಹೇಳಿದ್ರು ಟ್ರಿಕ್ಸ್ ನಿಮಗೆ ಯೂಸ್ ಆಯ್ತಾ ಇಲ್ವೋ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ನನಗೆ ಕಮೆಂಟ್ ಮಾಡಿ ಹೇಳ್ಬೇಕು. ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.